ನಿನ್ನ ನಂಬರ್ ಎಷ್ಟು ಹೇಳು? 99 ಇಲ್ಲಿ ಜಾಲವೊಂದು ಇದೆಷ್ಟು ಡೇಂಜರ್ ಗೊತ್ತಿಲ್ಲ. ಇದೀಗ ವಿರಾಜ್ಪೇಟೆ ಅದಕ್ಕೆ ಮಣ್ಣಿರ್ತಿತ್ತು ರಿಟರ್ನ್ ಗಾಳಿ ಬೀಳಬೇಕು ಮಳೆ ಕಮ್ಮಿ ವೈನಾಡಿಗಿಂತ ಸೀರಿಯಸ್ ಆಗಿ ಹುಡುಕಿದ್ರು. ಯಾರ ಹೆಸರಲ್ಲಿದೆ ನೋಡ್ಲಿ, ಮತ್ತೆ ಅಲ್ಲಿಂದ ಯಾರು ತಗೊಂಡಿದ್ದಾರೆ ಟ್ರಾನ್ಸ್ಫರ್ ಆಗದಿದ್ರೆ ಇಬ್ಬರಾಳ ಮೇಲೆ ಆಕ್ಷನ್ ಯಾವುದು ಬ್ಲಾಸ್ಟಿಂಗ್ ಪರ್ಮಿಷನ್ ಹೇಳಿದ್ದೀನಿ. ಕಂಪ್ಲೇಂಟ್ ಅಲ್ಲಿ ಮುನ್ಸಿಪಾಲಿಟಿ ಒಂದು ಕೊಡಬೇಕು, ಇವರೊಂದು ಕೊಟ್ಟಿದ್ದಾರೆ. ಅದೇ ಈಗ ಆಲ್ರೆಡಿ ಸುಜಾಕುಶಲಪ್ಪ ಮಾತಾಡ್ತಾರೆ. ಸಂದೀಪ್ ನಮಸ್ತೆ. ಸಂದೀಪ್ ಅವರೇ, ಈಗ ವಿರಾಜಪೇಟೆಯಲ್ಲಿ ನಾ ಒಂದು 5 ದಿವಸದ ಹಿಂದೆ ಇಲ್ಲೊಂದು ತಡೆಗೋಡೆ ಬ್ಲಾಸ್ಟಿಂಗ್ ಆಗಿ ಇದು ನಿಂಗಡ ಮನೆ ಈ ಈಗ ದಾಡಪೆತ್ತು ಉಂಡದು ಎಷ್ಟು ಟೈಮ್ ಸೇಲ್ ಮಾಡಿದ್ದೆ? ಅಲ್ಲಲ್ಲ, ಡಾಕ್ಯುಮೆಂಟ್ ದಾಡ ಮೇಲೆಲ್ಲ ಹಿಂಗಡ ಮೇಲೆ ಕೇಸಪ್ಪ, ಕಡು ತಗೊಂಡ ಮೇಲೆ ಕೇಸ್ ಇದಪ್ಪ. ಅದಕ್ಕೆ ಎಲ್ಲಿ ಉಳ್ಳವ? ಮುಖೇಶ್ ಎಲ್ಲಿ ಉಳ್ಳ ಅಂದ್ರೆ ಮುಖೇಶ್ ಗೊತ್ತುಂಟ ರಘುಣೆ ಮತ್ತೆ ಈ ಮುಖೇಶ್ ವೇಚಂಡ ಪ್ರವೀಣ್. ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇಲ್ಲಿ ಮನೆಯ ಸುತ್ತಮುತ್ತಲಲ್ಲಿ ಇಲೀಗಲ್ ಆಗಿ ಬ್ಲಾಸ್ಟ್ ಮಾಡಿದ್ದಾರೆ. ಬ್ಲಾಸ್ಟ್ ಮಾಡಿ ಯಾರು, ಯಾಕೆ ಮನೆಯವರ ಮಾಲೀಕರು ಇಲ್ಲಿ ಇರಲಿಲ್ಲ, ಅವರ ಹೊರಗಡೆ ಹೋಗಿದ್ರು. 2 ತಿಂಗಳು 6 ತಿಂಗಳು ಹೊರಗಡೆ ಇದ್ದರು. ಆ ಟೈಮಲ್ಲಿ ಪಕ್ಕದ ಮನೆಯವರು ಯಾವುದು ಇಲೀಗಲ್ ಆಗಿ ಕಲ್ಲು ಬ್ಲಾಸ್ಟ್ ಮಾಡಿ ಕಿವಿದು ಇವತ್ತು ಮನೆಗೆ 2 ಮನೆಗೆ ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಆಗಿದ್ದನ್ನು ಯಾಕೆ ಅಂತ ಹೇಳಿದ್ರೆ ಅಧಿಕಾರಿಗಳು ಬಂದು ಇವರು ಖುದ್ದು ಕಂಪ್ಲೇಂಟ್ ಕೊಟ್ಟಿದ್ರು ಸಹ ಅಧಿಕಾರಿಗಳು ಇನ್ನೂ ಅದರ ಕಾನೂನು ಕ್ರಮ ತಗೊಳ್ಳಿಲ್ಲ. ಅದಕ್ಕಾಗಿ ಇವತ್ತು ನಾನು ಖುದ್ದು ಪರಿಶೀಲನೆ ಮಾಡಿ ಮೇನ್ಸ್ ಅವರು ಬಂದು ರಿಪೋರ್ಟ್ ಮಾಡಿ ಅವರ ಮೇಲೆ ಕಾನೂನು ಕೇಸ್ ರಿಜಿಸ್ಟರ್ ಆಗಿ ಕಾನೂನು ರೀತಿಯಲ್ಲಿ ಅವರಿಗೆ ಏನು ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾನು ಅಧಿಕಾರಿಗಳಿಗೆ ನಿರ್ದೇಶನ ನೀಡ್ತೇನೆ.